ಪೆನ್ ಡ್ರೈವ್ ಪ್ರಕರಣದಿಂದ ಸಹಜವಾಗಿ ಮೈತ್ರಿ ಪಕ್ಷ ಆಗಿರತಕ್ಕಂಥ ಬಿಜೆಪಿಗೂ ಕೂಡ ಮುಜುಗರ. ಹಾಗಾಗಿ ಪ್ರಕರಣ ಹಳೆದಾಗ್ತಾ ಆಗ್ತಾ ಆಗ್ತಾ ಬಿಜೆಪಿ ನಾಯಕರು ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಪ್ರಜ್ವಲ್ ಪ್ರಕರಣ ಹಳೆಯದಾಗ್ತಿದ್ದ ಹಾಗೆ ಬಿಜೆಪಿಯಿಂದ ಕೂಡ ಅಂತರ ಜಾಸ್ತಿ ಆಗ್ತಿದೆ. ದೋಸ್ತಿ ಪಕ್ಷದ ಪರ ಇದ್ದ ಬಿಜೆಪಿಯ ಗಟ್ಟಿ ಧ್ವನಿ ಈಗ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಪ್ರಕರಣ ನಾನಾ ತಿರುವುಗಳನ್ನ ಪಡ್ಕೊಳ್ತಾ ಇರೋದ್ರಿಂದ ನಮಗೆ ಯಾಕಪ್ಪ ಇದು ಸಹವಾಸನೇ ಬೇಡ ಅಂತ ದೂರ ಇರೋದು ಪ್ರಯತ್ನ ಪಡ್ತಾ ಇದೆ. ಜೊತೆಗೆ HDK ಇದು ಈ ಪ್ರಕರಣ ಏನು ಗೊತ್ತಾ, HDK ಫ್ಯಾಮಿಲಿ ಫೈಟ್ ಇದು ಅಂತ ಒಂದು ಹಣೆಪಟ್ಟಿ ಕಟ್ಬಿಟ್ರು ಯಾರು, ಅಶೋಕ್ ಅವರು. ಕೇಸ್ಗಳ ಗಂಭೀರತೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಒಕ್ಕಲಿಗ ಕಾರ್ಡ್ ಬೇರೆ ಪ್ರಯೋಗ ಆಯಿತು. ಸೊ ಇದೆಲ್ಲದರಿಂದ ಈಗ ನಮಗೂ ಇದಕ್ಕೂ ಸಹವಾಸನೇ ಬೇಡ ಅಂತ ಬಿಜೆಪಿ ನಾಯಕರು ಸೈಲೆಂಟ್ ಆಗ್ತಾ ಇದ್ದಾರೆ. ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ, ಇದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು. ಇದಕ್ಕೆ ರಾಜ್ಯವನ್ನ ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಕುಟುಂಬದ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ. ಇಲ್ಲ, ಮೈತ್ರಿದು ಈಗಾಗಲೇ ಹೇಗಿದೆಯೋ ಆಗ ನಡ್ಕೊಂಡು ಹೋಗ್ತಾ ಇದೆ. ಇದು ಅವರ ಸರಿ ಎಲ್ಲ. ಅಶೋಕ್ ಅವರು ಅಂತರ ಏನಿಲ್ಲ, ದಿನ ಅಶೋಕ್ ಅವರು ಒಂದೊಂದಲ್ಲ ಒಂದೊಂದು ಮಾತಾಡ್ತಾನೆ ಇದ್ದಾರೆ ಈ ವಿಚಾರವಾಗಿ. ಬಟ್ ಈಗ ಅದನ್ನು ಇದು 2 ಕುಟುಂಬಗಳ ನಡುವಿನ ಫೈಟ್ ಅಂತ ಬಂದ್ಬಿಟ್ಟು. ಬಟ್ ಆಯಿತು, ಆ ಪ್ರಕರಣದಲ್ಲಿ ಆ ವಿಡಿಯೋದಲ್ಲಿ ಅಷ್ಟೊಂದು ಜನ ಹೆಣ್ಮಕ್ಳನ್ನೆಲ್ಲ ಬ್ಲರ್ ಮಾಡದೆ ತೋರಿಸಿದ್ರಲ್ಲ, ಅವರ ಕುಟುಂಬಗಳ ಗತಿ ಏನು? ಇವ್ರ ಕುಟುಂಬದವರು ಪ್ರತಿಷ್ಠೆಗೆ ಕಚ್ಚಾಡ್ಬೋದು, ಅವ್ರ ಕುಟುಂಬ ಏನಾಗಬೇಕು? ಬಟ್ ಸ್ಟಿಲ್ ಬಿಜೆಪಿಯವರು, ಅದು ಕರೆಕ್ಟು ಕೂಡ ಹೌದು, ಬಿಜೆಪಿಯವರು ಆಯಿತು, ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಪ್ರೂವ್ ಮಾಡ್ಕೊಳ್ಳಿ, ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ. ಎಷ್ಟರ ಮಟ್ಟಿಗೆ ನಾವು ಸಪೋರ್ಟ್ ಮಾಡಬೇಕು ಆರಂಭದಲ್ಲಿ ಮಾಡಿದ್ದೀವಿ, ಈಗಲೂ ನಮ್ಮ ಮೈತ್ರಿ ಅಬಾಧಿತ ಅಂತಲೇ ಹೇಳ್ತಾ ಇದ್ದಾರೆ.